ಉಡುಪಿಯಲ್ಲಿ ಮತ್ತೊಂದು ಶೂಟೌಟ್ ಪ್ರಕರಣ ಬೆಚ್ಚಿ ಬೀಳಿಸಿದೆ. ಇತ್ತೀಚೆಗಷ್ಟೇ ಒಂದು ಶೂಟೌಟ್ ಪ್ರಕರಣದಿಂದ ಉಡುಪಿ ಜನರು ಬೆಚ್ಚಿ ಬಿದ್ದಿದ್ರು. ಈಗ ಮತ್ತೊಂದು ಶೂಟೌಟ್ ಪ್ರಕರಣ ನಡೆದಿರುವಂಥದ್ದು. ಉದ್ಯಮಿ ಹಾಗೆ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯಲ್ಲಿ ಡೇವಿಡ್ ಡಿಸೋಜಾ ದುರ್ಮರಣ ಹೊಂದಿದ್ದಾರೆ. ಈಗ ನ್ಯೂಸ್ ಫಸ್ಟ್ಗೆ ಆ ಎಕ್ಸ್ಕ್ಲೂಸಿವ್ ಶೂಟೌಟ್ನ ಸಿಸಿಟಿವಿ ವಿಜುವಲ್ಸ್ ಲಭ್ಯವಾಗಿದೆ. ಸಲೀಸಾಗಿ ನಡ್ಕೊಂಡು ಬಂದು ಫೈರ್ ಮಾಡಿ ಹತ್ಯೆ ಮಾಡಿದ್ದಾನೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ ಸಾವಿಗೂ ಮುನ್ನ ಪ್ರಧಾನಿ ಮೋದಿ ವಿರುದ್ಧ ಒಂದು ಸ್ಟೇಟಸ್ ಅನ್ನ ಹಾಕಿದ್ರು. ಅವಹೇಳನಕಾರಿ ರೀಲ್ಸ್ ಅನ್ನ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ ಹಾಕಿದ್ರು. ಸೊ ಇದು ಪೊಲೀಸರ ಗಮನಕ್ಕೆ ಬಂದಿದೆ. ಈಗ ನೀವು ಗಮನಿಸ್ತಾ ಇದ್ದೀರಿ, ಆ ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಸೀದಾ ನಡ್ಕೊಂಡು ಬರ್ತಾನೆ. ಇನ್ನೇನು ಕಾರಿಂದ ಇಳಿದು ನಡ್ಕೊಂಡು ಹೋಗಬೇಕು ಅನ್ನುವಷ್ಟರಲ್ಲೇ ಡೇವಿಡ್ ಡಿಸೋಜಾ ಅವರ ತಲೆಗೆ ಈತ ಗುರಿ ಇಟ್ಟು ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡು ಹಾರಿಸ್ತಾನೆ. ಆ್ಯಂಡ್ ಮತ್ತೊಂದು ಕಡೆಯಲ್ಲಿ ಈತ ಎಸ್ಕೇಪ್ ಆಗಲಿಕ್ಕೆ ಮತ್ತೋರ್ವ ಬೈಕ್ ತಂದು ಆ ಹತ್ತಿರದಲ್ಲೇ ನಿಲ್ಲಿಸಿದ್ದ, ಆ ಕಾರ್ನ ಹತ್ತಿರದಲ್ಲೇ ನಿಲ್ಲಿಸಿದ್ದ. ನೆಲಕ್ಕೆ ಬಿದ್ದಂಥ ಡೇವಿಡ್ ಡಿಸೋಜಾ ಅವರ ಮೇಲೆ ಅವರ ಎದೆಗೆ ಪಾಯಿಂಟ್ ಮಾಡಿ ಇನ್ನೊಂದು ಗುಂಡನ್ನು ಹಾರಿಸ್ತಾನೆ. ರಕ್ಷಣೆಗೆ ಬಂದಂಥ ಮತ್ತೊಬ್ಬರ ಮೇಲೂ ಕೂಡ ಈತ ಫೈರ್ ಮಾಡ್ತಾನೆ. ಅದೆಲ್ಲವೂ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಇದಾದ ಮೇಲೆ ಯಾವುದೇ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ಆ ಬೈಕ್ ಏನು ಕಾಯ್ತಾ ಇತ್ತು ಈತನಿಗಾಗಿ, ಆ ಬೈಕನ್ನು ಹತ್ತಿ ಈತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗ ಹಂತಕರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ CCTV ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಮುಖಂಡ ಹಾಗೆ ಉದ್ಯಮಿ ಡೇವಿಡ್ ಡಿಸೋಜಾ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಲಭ್ಯವಾಗಿರುವಂಥ ಎಕ್ಸ್ಕ್ಲೂಸಿವ್ CCTV ವಿಜುವಲ್ಸ್. ಕಾರನ್ನ ಅಂದರೆ ಡೋರ್ ಓಪನ್ ಮಾಡಿ ಕಾರ್ನಿಂದ ಇಳಿದು ಅವರು ಒಳಗಡೆ ಹೋಗಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಸಲೀಸಾಗಿ ನಡ್ಕೊಂಡು ಬಂದಂಥ ಹಂತಕ ಅವರ ತಲೆಗೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ನೆಲಕ್ಕೆ ಬಿದ್ದ ಮೇಲೆ ಎದೆಗೊಂದು ಗುಂಡು ಹಾರಿಸ್ತಾನೆ. ಅವರ ರಕ್ಷಣೆಗೆ ಬಂದಂಥ ಮತ್ತೋರ್ವನ ಮೇಲೂ ಕೂಡ ಈತ ಗುಂಡು ಹಾರಿಸ್ತಾನೆ. ಇದಾದ ಮೇಲೆ ಯಾವಾಗ ಸತ್ತಿರೋದು ಕನ್ಫರ್ಮ್ ಆಗುತ್ತೋ ಸೀದಾ ಬಂದು ಬೈಕ್ ಹತ್ತಿ ಅಲ್ಲಿಂದ ಈತ ಎಸ್ಕೇಪ್ ಆಗ್ತಾನೆ. ಸೊ ಇಬ್ಬರು ದುಷ್ಕರ್ಮಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಈಗ ಸಾಕ್ಷಿ ಸಮೇತ ಲಭ್ಯವಾಗಿದೆ. ಆದರೆ ಈ ದುಷ್ಕರ್ಮಿಗಳು ಯಾರು, ಯಾಕಾಗಿ ಈ ಕೊಲೆ ಆಗಿದೆ? ಅವರ ಹತ್ಯೆ ಆಗೋದಕ್ಕಿಂತ ಕೆಲವು ಹೊತ್ತುಗಳ ಹಿಂದಷ್ಟೇ ಅವರು ಪ್ರಧಾನಿ ಮೋದಿ ವಿರುದ್ಧ ಒಂದು ಅವಹೇಳನಕಾರಿ ಸ್ಟೇಟಸ್ ಅನ್ನು ಹಾಕಿದ್ರು. ಸೊ ಇದು ಪೊಲೀಸರ ಗಮನಕ್ಕೆ ಬಂದಿದೆ. ಇದರಿಂದ ಏನಾದರೂ ಈ ಹತ್ಯೆ ಆಗಿದೆಯಾ ಅಥವಾ ಹಳೆ ವೈಷಮ್ಯನ, ವ್ಯವಹಾರದ ರಿಲೇಟೆಡ್ ಇಶ್ಯೂನ, ಹಣಕಾಸಿನ ಸಂಬಂಧ ನಡೆದಿರುವಂಥ ಏನಾದರೂ ಹತ್ಯೆನಾ? ಇದು ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನೋಡಿ, ನೀವು ನಿಮ್ಮ ಸ್ಕ್ರೀನ್ನ ಲೆಫ್ಟ್ ಭಾಗದಲ್ಲಿ ಒಂದು ರೀಲನ್ನು ಗಮನಿಸಬಹುದು. ಈ ರೀಲನ್ನು ತಮ್ಮ ವಾಟ್ಸ್ಆ್ಯಪ್ ಸ್ಟೇಟಸ್ ಆಗಿ
ಮೃತಪಟ್ಟಿರುವಂಥ ಕಾಂಗ್ರೆಸ್ ಮುಖಂಡ ಹಾಗೆ ಉದ್ಯಮಿ ಡೇವಿಡ್ ಡಿಸೋಜಾ ಶೇರ್ ಮಾಡಿದರು ವಾಟ್ಸ್ಆ್ಯಪ್ನಲ್ಲಿ. ಪ್ರಧಾನಿ ಮೋದಿ ವಿರುದ್ಧದ ಅವಹೇಳನಕಾರಿ ರೀಲ್ಸ್ ಅದು. ಈ ರೀಲ್ಸನ್ನು ಶೇರ್ ಮಾಡಿದಂಥ ಕೆಲವೇ ನಿಮಿಷಗಳಲ್ಲಿ, ಇನ್ಫ್ಯಾಕ್ಟ್ ಗಂಟೆಗಳ ಒಳಗಾಗಿ ಡೇವಿಡ್ ಡಿಸೋಜಾ ಅವರ ಹತ್ಯೆ ಆಗುತ್ತೆ ಒಂದು ಶೂಟೌಟ್ನಿಂದಾಗಿ. ಇದಕ್ಕೂ ಈ ಶೂಟೌಟ್ಗೂ ಲಿಂಕ್ ಇದೆಯಾ? ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದಲ್ಲದೆ ಇದ್ದರೆ ಇನ್ಯಾವ ಕಾರಣಕ್ಕಾಗಿ ಈ ಹತ್ಯೆ ಆಗಿರುವಂಥದ್ದು? ಹಳೆ ವೈಷಮ್ಯನ, ರಾಜಕೀಯ ವೈಷಮ್ಯನ, ಹಣಕಾಸಿನ ವ್ಯವಹಾರನ, ಉದ್ಯಮದಲ್ಲಾಗಿರುವಂಥ ಕೆಲವೊಂದಷ್ಟು ತೊಂದರೆಗಳ, ಯಾವ ಕಾರಣಕ್ಕಾಗಿ ಈ ಹತ್ಯೆ ಆಗಿದೆ? ಇನ್ನು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು, ಪೊಲೀಸರು ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಹಂತಕರ ಜಾಡನ್ನು ಹಿಡಿದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಉದ್ಯಮಿ ಡೇವಿಡ್ ಡಿಸೋಜಾ ಅವರ ಶೂಟೌಟ್ ಆಗಿದೆ ಅಂತ ಹೇಳಿ. ಒಂದು ಕಡೆ ಅವರು ಶೇರ್ ಮಾಡಿದಂಥ ರೀಲ್ಸ್, ಈ ರೀಲ್ಸನ್ನು ಶೇರ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಅವರ ಹತ್ಯೆ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಆ ಶೂಟೌಟ್ ಪ್ರಕರಣ ಏನಿದೆ ಅದರ ಬೆಚ್ಚಿ ಬೀಳಿಸುವಂಥ CCTV ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.